ಹಾಂ ಸರ್, ಹೌದು ರೀ. ನಮಸ್ಕಾರ ಸ್ನೇಹಿತರೆ, ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಸ್ಪೆಷಲ್ ಆದಂಥ ಒಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದವರು ಈ ವಿಡಿಯೋನ ತಪ್ಪದೇ ನೋಡಿ ಮತ್ತು ಸಾಧ್ಯವಾದರೆ ಶೇರ್ ಕೂಡ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ಮತ್ತು ಬೋರ್ವೆಲ್ ಪಾಯಿಂಟ್ ಮಾಡಿಸೋರಿಗೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಇದೆ. ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದಿಂದ ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ವಿಡಿಯೋ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಟ್ ಇದು ಯಾವುದೇ ರೀತಿ ಕುರಿ ಮತ್ತು ಟಗರು ಮೇಕೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರೋದಿಲ್ಲ. ಹಾಗಾಗಿ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಕೋಬೇಕು ಮತ್ತು ಸಿಕ್ಕಾಪಟ್ಟೆ ಬೋರ್ವೆಲ್ ಪಾಯಿಂಟನ್ನು ಮಾಡಿಸ್ಕೊಂಡು ಫೇಲ್ಯೂರ್ ಆಗಿ ತುಂಬ ಜನ ಸಫರ್ ಆಗಿರ್ತಿರಲ್ಲ, ಅಂಥವ್ರಿಗೋಸ್ಕರ ಇವತ್ತಿನ ಒಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ಮಾಡಿದ್ದೇನೆ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ನೋಡ್ಬೋದು ವೀಕ್ಷಕರೇ, ನನ್ನ ಬಗ್ಗೆ ನಿಮಗೆ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಗೊತ್ತಿದೆ. ನಾನು ಕೂಡ ನನ್ನ ಚಾನಲಲ್ಲಿ ನಾನು ಬೋರ್ವೆಲ್ ಪಾಯಿಂಟ್ ಮಾಡಿಸಿ ಸಿಕ್ಕಾಪಟ್ಟೆ ಫೇಲ್ ಆದಮೇಲೆ ಈ ಥರ ಯಾರೋ ನನಗೆ ಗೊತ್ತಿರೋರು ಸೋಮ್ಸಿಂಗ್ ಅಂತ ವೈಟ್ ಫೀಲ್ಡ್ನವರು ಮತ್ತು ಸಂತು ಅಣ್ಣ ಅಂತ ಹುಣಸೂರವರು, ನೀನು ತುಂಬ ಬೋರ್ವೆಲ್ಗಳನ್ನ ಕೊರೆಸಿ ಫೇಲ್ ಆಗಿದ್ದೀಯಾ, ಹಾಗಾಗಿ ನೀನು ಈ ಥರ ತೆಂಗಿನಕಾಯಿ ಮತ್ತು ಆ ಥರ ಈ ಥರ ಯಂತ್ರೋಪಕರಣಗಳಿಂದ ಈ ಥರ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಬೇಡ, ಅದೆಲ್ಲ ಯೂಸ್ ಆಗದಿರುವಂಥ ಮ್ಯಾಟ್ರು. ಬಟ್ ಸ್ಯಾಟಲೈಟ್ ಪಾಯಿಂಟ್ ಮೂಲಕ ನೀನು ಮೊರೆ ಹೋದರೆ ನಿನಗೇನಾದರೂ ನೀರು ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಂಗಳೂರಿನ ಅನಿಲ್ ಅನ್ನೋರಿದ್ದಾರೆ ಜಿಯೋಲಜಿಸ್ಟ್, ಸ್ಯಾಟಲೈಟ್ ಮೂಲಕ ಬೋರ್ವೆಲ್ ಪಾಯಿಂಟ್ ಮಾಡ್ತಾರೆ. ನಾವು ಕೂಡ ತುಂಬ ಪಾಯಿಂಟ್ ಮಾಡಿ ಸಕ್ಸಸ್ ಕಂಡಿದ್ದೇವೆ. ನೀನು ಕೂಡ ಇವ್ರನ್ನ ಸಂಪರ್ಕ ಮಾಡು ಅಂತ ಅಂದಮೇಲೆ ನಾನು ಸುಮಾರು 2 ವರ್ಷಗಳಿಂದ ಈ ಅನಿಲ್ ಸರ್ನ ಸಂಪರ್ಕದಲ್ಲಿ ಇದ್ದೆ. ಬಟ್ ತುಂಬ ಫೋನ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಬಟ್ ಅವರು ನನಗೆ ಏಜ್ ಆಗಿದೆ, ಬರೋಕ್ಕಾಗೋದಿಲ್ಲ, ಕೊರೋನಾ ಬೇರೆ ಇದೆ, ಹಾಗೆ ಹೀಗೆ ಅಂತ ತುಂಬ ದಿನ ನನಗೆ ಅವರು ರೆಸ್ಪಾನ್ಸ್ ಸರಿಯಾಗಿ ಮಾಡಲಿಲ್ಲ. ಅದಾದಮೇಲೆ ನಾನು ತುಂಬ ನಂಬರ್ಗಳಿಂದ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ನನ್ನ ಇರುವಂಥ ಒಂದು 3-4 ನಂಬರ್ಗಳಿದೆ ನನ್ನ ಹತ್ರ. ಆ 3-4 ನಂಬರನ್ನು ಬ್ಲಾಕ್ ಮಾಡಿ ನನ್ನ ಸಂಪರ್ಕಕ್ಕೆ ಸಿಗದೇ ಹೋದರು. ಕೊನೆಯದಾಗಿ ನಾನು ಬೇರೆ ಬೇರೆ ಕಡೆಯಿಂದ, ನನಗೆ ತುಂಬ ಜನ ಗೊತ್ತು ಬೆಂಗಳೂರು ಕಡೆ ಈ ಕಡೆ ಎಲ್ಲ, ಅವ್ರ ಕಡೆಯಿಂದ ನನ್ನ ಬಗ್ಗೆ ಹೇಳಿಸ್ಕೊಟ್ಟೆ. ಅದಾದಮೇಲೆ ಅವರು ಕೂಡ ನನಗೆ ತುಂಬ ಜನ ಹೆಲ್ಪ್ ಮಾಡಿ ನನ್ನ ಬಗ್ಗೆ ಹೇಳಿದರು. ಬಟ್ ಅದಾದಮೇಲೆ ಕೂಡ ಈ ಅನಿಲ್ ಸರ್ ನನ್ನ ಬೋರ್ವೆಲ್ ಪಾಯಿಂಟ್ ಮಾಡೋಕ್ಕೆ ಬರಲೇ ಇಲ್ಲ. ಬಟ್ ಅದು ಹಾಗೋ ಹೀಗೋ ಸದ್ಯಕ್ಕೆ ಒಂದು 2 ವರ್ಷಗಳ ನಂತರ, ಸುಮಾರು ಒಂದು 26 ತಿಂಗಳ ಕಾಯ್ದ ನಂತರ ಅವರೇ ನನಗೆ ಮೊನ್ನೆ ಫೋನ್ ಮಾಡಿ, ನಾನೀಗ ಬೆಂಗಳೂರಲ್ಲಿ ಇಲ್ಲ, ಉತ್ತರ ಕರ್ನಾಟಕ ಸಿರ್ಸಿ ಕಡೆ ಬಂದಿದ್ದೇನೆ. ಸೊ ಇನ್ನು ಮುಂದೆ ನನ್ನ ಬೋರ್ವೆಲ್ ಪಾಯಿಂಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯೋದು ಉತ್ತರ ಕರ್ನಾಟಕದ ಭಾಗಕ್ಕೆ, ಮತ್ತು ನಾನು ಹೆಚ್ಚಿನ ದಿನಗಳನ್ನು ಅಲ್ಲೇ ನಾನು ಕಳೀತಿದ್ದೀನಿ. ಹಾಗಾಗಿ ನೀವು ಕೂಡ ಯಾರಿಗಾದರೂ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಕೊಡಿ ಅಂತ ನಂಗೆ ಹೇಳಿದ ಮೇಲೆ ಅವರೇ ಸ್ವತಃ ನಮ್ಮ ಹೊಲಕ್ಕೆ ಬಂದು ಒಂದು ಬೋರ್ವೆಲ್ ಪಾಯಿಂಟನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಆ ಪಾಯಿಂಟನ್ನು ನಾನು ಇನ್ನೂ ತನಕ ಕೊರೆಸಿಲ್ಲ. ಬಟ್ ಸ್ವಲ್ಪ ದಿನಗಳ ನಂತರ ನಾನು ಆ ಬೋರ್ವೆಲ್ ಪಾಯಿಂಟನ್ನು ಕೊರೆಸ್ತೇನೆ. ಅಂತೂ ಇಂತೂ ತುಂಬ ದಿನಗಳ ನಂತರ ಅನಿಲ್ ಸರ್ ನಮ್ಮ ಹೊಲಕ್ಕೆ ಬಂದಿದ್ದಾರೆ. ಬಟ್ ಹಣೆ ಬರ, ನಮ್ಮ ಅದೃಷ್ಟ ಏನಿದೆ ಗೊತ್ತಿಲ್ಲ. ಹಾಗಾಗಿ ಯಾರಾದರೂ ಅಕಸ್ಮಾತಾಗಿ ಈ ಥರ ತೆಂಗಿನಕಾಯಿ ಮತ್ತು ಈ ಥರ ಕೆಲವೊಂದು ಈಗ ಹೊಸ ಸೈಂಟಿಫಿಕ್ ಆಗಿ ಮೆಥಡ್ಗಳನ್ನ ಯೂಸ್ ಮಾಡಿ ಬೋರ್ವೆಲ್ ಪಾಯಿಂಟನ್ನು ಮಾಡಿಸ್ಕೋತಾರೆ. ನಾನು ತುಂಬ ಜನ ನೋಡಿದ್ದೇನೆ. ಬಟ್ ಯಾರಿಗೂ ನಾನು ಫೋನ್ ಮಾಡಿರಲಿಲ್ಲ. ನನಗೆ ಗೊತ್ತಿರೋದು ಮಂಜುನಾಥ್ ವರ್ಗೇರಿಗೌಡ ಅಂತ ಒಬ್ಬರು, ಮತ್ತು ಅನಿಲ್ ಸರ್ ಇವರೊಬ್ಬರು. ಇದು ಬಿಟ್ಟರೆ ಅರುಣ್ ಬೋರ್ವೆಲ್ ಪಾಯಿಂಟ್ ಅಂತ ಒಬ್ಬರು ಇದೆ. ಇದು ಬಿಟ್ಟರೆ ನನಗೆ ಯಾರೂ ಗೊತ್ತಿರಲಿಲ್ಲ. ಸೊ ನಾನು ಇವ್ರನ್ನೇ ಕರೆಸ್ಕೋಬೇಕು ಅಂದ್ಕೊಂಡು ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅನಿಲ್ ಸರ್ನ. ಬಟ್ ಅವರು ಬರೋದಿಲ್ಲ ಅಂತ ಅಂದಮೇಲೆ ನಾನು ತುಂಬ ದಿನ ವೇಟ್ ಮಾಡಿ ಕೊನೆಯದಾಗಿ ಹಾಗೋ ಹೀಗೋ ಆಗೋದಿಲ್ಲ ಅಂತ ಸುಮ್ಮನೆ ಆದಮೇಲೆ ಅವರೇ ನನಗೆ ಫೋನ್ ಮಾಡಿ, ಈ ಕಡೆ ಬರ್ತಾ ಇದ್ದೇನೆ, ನಿಂಗೆ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಕೋ ಅಂದಮೇಲೆ ಅಡ್ವಾನ್ಸ್ ಆಗಿ ದುಡ್ಡು ಕೇಳಿದರು. ಒಂದು 13,000 ದುಡ್ಡು ಕೊಡು ಅಂದರು ನನಗೆ. ನಾನು ಕೂಡ ಅವರಿಗೆ ದುಡ್ಡನ್ನು ಅಡ್ವಾನ್ಸ್ ಆಗಿ ಹಾಕಿದ ಮೇಲೆ ಒಂದು ದಿನವೇ ಬಿಟ್ಟು ನನ್ನ ಹತ್ರ ಬಂದು ಲೊಕೇಶನ್ಗೆ ಅವರೇ ಬಂದು ನನ್ನ ಒಂದು ಬೋರ್ವೆಲ್ ಪಾಯಿಂಟನ್ನು ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಈ ಥರ ಮೆಥಡನ್ನು ಯೂಸ್ ಮಾಡ್ತಾರೆ. ಅದೇನೋ ಸ್ಯಾಟಲೈಟ್ ಮೂಲಕ ಅವರು ಈ ಥರ ಲೊಕೇಶನ್ಗಳನ್ನ ಪತ್ತೆ ಹಚ್ಚಿ, ಈ ನೀರಿನ ಮೂಲಗಳನ್ನ, ಸೆಲೆಗಳನ್ನ ಗುರುತಿಸಿ ನಿಖರವಾದ ಪಾಯಿಂಟಿಗೆ ಹೋಗಿ ನಿಲ್ತಾರೆ. ಇವ್ರ ಥರ ಅಲ್ಲಿ ಅಡ್ಡಾಡಿ ಮತ್ತು ಮಷಿನ್ಗಳನ್ನ ತೊಗೊಂಡು ಈ ಥರ ವಿಸಿಲ್ ಹೊಡಿಯೋಂಥ ಮಷಿನ್ನು ಮತ್ತು ಈ ಥರ ಮಷಿನ್ಗಳನ್ನ ಅವ್ರು ಬಳಕೆ ಮಾಡೋದಿಲ್ಲ. ಡೈರೆಕ್ಟಾಗಿ ಲೊಕೇಶನ್ನ ನಾವು ಸೆಂಡ್ ಮಾಡಿದ ಮೇಲೆ ಅವ್ರು ಅಲ್ಲೇ ಕೂತ್ಕೊಂಡು ನೋಡಿಕೊಂಡು ಡೈರೆಕ್ಟಾಗಿ ಲೊಕೇಶನ್ಗೆ ಬಂದು ನಿಖರವಾದ ನೀರಿನ ಮೂಲವನ್ನು ಗುರುತಿಸುವಂಥ ಸಾಮರ್ಥ್ಯ ಇದೆ ಅನ್ಕೋತೀನಿ. ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ನಿಂತು ಬೋರ್ವೆಲ್ ಪಾಯಿಂಟ್ ಮಾಡಿಸ್ಕೊಡ್ತಾರೆ. ನಿಮಗೂ ಕೂಡ ಯಾರಿಗಾದರೂ ಉತ್ತರ ಕರ್ನಾಟಕದವರಿಗೆ ಇವರು ಬೋರ್ವೆಲ್ ಪಾಯಿಂಟ್ ಅವಶ್ಯಕತೆ ಬಿದ್ದರೆ ಅಲ್ಲಿ ಮೇಲೆ ಕಾಣಿಸ್ತಿದೆ, ಈ ನಂಬರ್ಗೆ ಕಾಲ್ ಮಾಡಿ. ನಿಮಗೂ ಕೂಡ ಒಂದು ಒಳ್ಳೆ ನೀರಿನ ಪಾಯಿಂಟ್ ಸಿಗಲಿ ಮತ್ತು ನನಗೂ ಕೂಡ ಒಂದು ನೀರಿನ ಮೂಲದ ನೀರಿನ ಸೆಲೆ ಸಿಗಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ
ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತು ಉತ್ತರ ಕರ್ನಾಟಕದವ್ರು ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ಈ ಬೋರ್ವೆಲ್ ಪಾಯಿಂಟನ್ನು ಅವ್ರ ಕಡೆಯಿಂದ ಮಾಡಿಸ್ಕೊಂಡು ನೀರನ್ನು ನೀವು ಕೂಡ ಪಡೀರಿ ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಎಲ್ರಿಗೂ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತಿನ ವಿಡಿಯೋನ ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲನ್ನು ಅಂತ ಅಂದ್ಕೊಂಡು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.